ಹಾಯ್ ಫ್ರೆಂಡ್ಸ್, ಗೊಂಡೆ ಕಟ್ಟಕ್ಕೆ ಏನೇನು ಬೇಕಂತ ಹೇಳ್ತೀನಿ. ಈ ಕಲಿಯೋರಿಗೆ ಈಜಿ ಆಗಲಿ ಅಂತ ಹೇಳ್ತಾ ಇದ್ದೀನಿ. ಇವೆಲ್ಲ ಬೀಡ್ಸ್ ಇದಾವೆ ನೋಡಿ, ಸ್ಮಾಲ್ ಸೈಜ್ ಬೀಡ್ಸ್ ಇವೆಲ್ಲ ಬೇಕಾಗ್ತಾವೆ ನೋಡಿ. ಎಷ್ಟು ಚೆನ್ನಾಗಿದಾವೆ ಬೀಡ್ಸಲ್ಲಿ ಬೇರೆ ಬೇರೆ ಇರ್ತಾವೆ, ಬೇಕಾದ ತೊಗೋಬೋದು. ಬ್ಲೌಜಿಗೆ ಹಚ್ಚಲಿಕ್ಕೆ ಲೇಸು ಇವೆಲ್ಲ ಗೊಂಡೆ ಕಟ್ಟಲಿಕ್ಕೆ ಬೇಕಾಗುತ್ತೆ. ಸಿಲ್ಕ್ ಥ್ರೆಡ್ ಯಾವ ಸಾಡಿ ಇರ್ತದೆ ಆ ಕಲರ್ ತೊಗೊಂಬರ್ಬೋದು. ಇದು ಜರಿ ಥ್ರೆಡ್ ಕುಚ್ಚು ಕಟ್ಟಕ್ಕೆ, ಬೇಬಿ ಕುಚ್ಚು ಕಟ್ಟಿ ಆಮೇಲೆ ಗಂಟು ಹಾಕಲಿಕ್ಕೆ ಇದು ಬೇಕಾಗ್ತದೆ. 25 ತನಕ ಸಿಗ್ತದೆ. ಇದು ಫೆವಿಕಾಲ್ ಯಾವ ಬೇಕಾದ್ರೂ ಗಮ್ ತೊಗೋಬೋದು. ಇನ್ನೊಂದು ಥರನೂ ಸಿಗ್ತದೆ, ಅದು ತೊಗೋಬೋದು. ಇದಕ್ಕೆ 60 ರೂಪಾಯಿ ಇರ್ತೈತಿ. ಇದು ಎದಕ್ಕಪ್ಪ ಅಂದ್ರೆ ಗೊಂಡೆ ಕಟ್ಟಲಿಕ್ಕೆ ಈ ಥರ 150 ಎಳೆ ಅದು ಮಾಡಿಕೊಂಡು ಇದಕ್ಕೆ ಗಮ್ ಹಚ್ಕೋಬೇಕು. ಗಮ್ ಹಚ್ಕೊಂಡು ಅಂದ್ರೆ ನಮ್ಗೆ ಈಜಿ ಆಗ್ತೈತಿ. ಇದು ಕಟರ್ ಬರ್ತದೆ. ಬೇಬಿ ಕುಚ್ಚು ಕಟ್ ಮೇಲೆ ಆಮೇಲೆ ಇದು ಕಟ್ ಮಾಡಲಿಕ್ಕೆ ಸರಳ ಆಗ್ತದೆ. ಇದು 20 ರೂಪೀಸ್ ಸಿಗ್ತೈತಿ. ನೆಕ್ಸ್ಟ್ ಏನಪ್ಪ ಅಂದರೆ ಬೀಡ್ಸ್ಗಳು ಯಾವ ಥರ ಬೀಡ್ಸ್ ಬೇಕಾದರೂ ಇವು 10 ರೂಪೀಸ್ 20 ರೂಪೀಸ್ಗೆ ಸಿಗ್ತಾವೆ, ತೊಗೋಬೋದು. ಇದು ಸ್ಮಾಲ್ ಸೈಜು, ಅದಕ್ಕಿಂತ ಸ್ಮಾಲ್ ಸೈಜ್ ಸಿಗ್ತಾವೆ. ಯಾವ ಬೇಕಾದರೂ ತೊಗೋಬೋದು. ಫ್ಲವರ್ ಡ್ರಮ್ ಶೇಪ್ ಇದ್ದಿದ್ದು, ರೌಂಡ್ ಶೇಪ್ ಇದ್ದಿದ್ದು, ಮತ್ತು ಈ ಸೈಜು ಸಿಲ್ವರ್ ಬೀಡ್ಸು ಸಿಗ್ತಾವೆ. ಸಾಡಿ ಯಾವ ಕಲರ್ ಇರ್ತೈತಿ ನೋಡಿ ತಗೊಳ್ಳಿ. ಇವು ಗೊಂಡೆ ಕಟ್ಟಲಿಕ್ಕೆ ಸೂಜನು 10 ನಂಬರ್ ಐತಿ, ಒಂದು 11 ನಂಬರ್ ಇದೆ. ಜಾಸ್ತಿ ನಾ ಬಳಸೋದು 10, 11 ಅಂದರೆ ಎಲ್ಲ ಡಿಸೈನಕ್ಕೂ 10, 11 ನಡೀತೈತಿ. ಇದು ನೋಡ್ಬೋದು ನೀವು. ಇದೇನಪ್ಪ ಅಂಥೇಳಿ ಇದು 6 ಎಳೆ ದಾರ ಮಾಡ್ಕೊಂಡಿನಿ, ಮಿಕ್ಸ್ ಕಲರು ಗಮ್ ಹಚ್ಚಿ ಇಟ್ಕೊಂಡಿದ್ದೇನೆ. ರೌಂಡ್ ಬೀಡ್ಸ್ ನೋಡಿ ಎಷ್ಟು ಚೆನ್ನಾಗಿದೆ. ಒಂಥರ ಬೀಡ್ಸು ಇವು, ಫ್ಲವರ್ ಬೀಡ್ಸು ಇವು ಚೆನ್ನಾಗಿದೆ. ನಿಮ್ಗೆ ಯಾವ ಥರ ಬೇಕೋ ಆ ಥರ ತೊಗೋಬೋದು. ಇವು ಲೀಫ್ ಬೀಡ್ಸು ಇವು ತುಂಬ ಚೆನ್ನಾಗಿದೆ. ಹಾಕಿರೋ ಸಾಡಿ ತುಂಬ ಚೆನ್ನಾಗಿ ಕಾಣ್ತದೆ. ವೈಟ್ ಕಲರು ಸಿಗ್ತವೆ. ಸಾಡಿ ವೈಟ್ ಕಲರು ಇದ್ದರೆ ಈ ಥರನೂ ಹಾಕೋಬೋದು, ಚೆನ್ನಾಗಿ ಕಾಣ್ತದೆ. ಇವು ಎಲ್ಲ ಬಿಗಿನರ್ಸಿಗೆ ಅಂತ ಸಹಾಯ ಆಗಲಿ ಅಂತ ಹೇಳ್ತೀನಿ. ನಿಮಗೂ ಮನೆಯಲ್ಲಿ ಬೋರ್ ಆಗ್ತಿದ್ರೆ ಈ ಥರ ನೀವು ಮನೆಯಲ್ಲಿ ಕುತ್ಕೊಂಡು ಮಾಡ್ಬೋದು, ಸಹಾಯ ಆಗಲಿ ಅಂತ ಎಲ್ಲ ಹೇಳ್ತಾ ಇದ್ದೀನಿ. ಮನೆಯಲ್ಲಿ ಹಾಕಿ ನೀವು. ಬಿಗಿನರ್ಸಿಗಾಗಿ ನಾನು ಸಿಂಪಲ್ಲಾಗಿ ವಿಡಿಯೋ ಮಾಡಿ ನಾನು ಬಿಡ್ತೀನಿ ಗೊಂಡೆ ಕಟ್ಟೋದು. ವಿಡಿಯೋ ನಿಮಗೆ ಸಹಾಯವಾಗಿದ್ದರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.